ನಾಳೆ ನಡೆಯಲಿರುವಂತಹ ಮತದಾನಕ್ಕೆ ಇದೀಗ ಬಾಗಲಕೋಟೆ ಉಪಚುನಾವಣೆಗೆ ಜಿಲ್ಲಾಡಳಿತವೂ ಕೂಡ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಬಾಗಲಕೋಟೆ ಮತಕ್ಷೇತ್ರ ಪುರುಷ ಮತದಾರಕ್ಕಿಂತ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಾಗಿದೆ. ಇದೇ ನಿಟ್ಟಿನಲ್ಲಿ ಮತಕ್ಷೇತ್ರದಲ್ಲಿ 5 ಸಖಿ ಮತಗಟ್ಟೆಗಳನ್ನು ತೆರೆಯಲಾಗಿದೆ. ಮಹಿಳಾ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಸಖಿ ಮತಗಟ್ಟೆ ನಾಳೆ ಮಧುವನಗಿತ್ತಿಯತೆ ಶೃಂಗಾರಗೊಳ್ಳಲಿದೆ. ಹಾಗಾಗಿ ವಿಶೇಷವಾಗಿ ಮಾಡಲಾಗಿರುವಂಥದ್ದು ಈ ಬಾರಿ ಮಹಿಳಾ ಮತದಾರರನ್ನ ಸೆಳೆಯಲಿಕ್ಕೆ ಮಾಡಲಾಗಿದೆ. ಮಸ್ಟರಿಂಗ್ ಸೆಂಟರ್ ಅಲ್ಲಿ ಇದ್ದೀವಿ. ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ಎಲ್ಲ ಇಲ್ಲಿ ಬಂದಿದ್ದಾರೆ. ಅವರು ಈ ಪೋಲಿಂಗ್ ಪಾರ್ಟಿ ಜೊತೆಗೆ ಆ ಪೋಲಿಂಗ್ ಬೂತ್ ಅಲ್ಲಿ ಹೋಗ್ತಾರೆ, ಅಲ್ಲಿ ನೈಟ್ ಹಾಲ್ಟ್ ಅಲ್ಲಿ ಮಾಡ್ತಾರೆ. ನೆಕ್ಸ್ಟ್ ನಾಳೆ ಬೆಳಿಗ್ಗೆ ನಾವು ಎಲ್ಲ ರೆಡಿ ಆಗಿದ್ದೀವಿ. ನಮ್ಮದು ಭದ್ರತೆ ಇವತ್ತು ಡೇಟಿಂದಾನೇ ಸ್ಟಾರ್ಟ್ ಆಗಿದೆ. ನಮ್ಮ ಸೆಂಟ್ರಲ್ ಫೋರ್ಸಸ್ ಅವರು ಕೂಡ ಎಲ್ಲ ಬೂತ್ಸ್ ಆಲ್ಮೋಸ್ಟ್ ಎಲ್ಲ ಬೂತ್ಸ್ ಅಲ್ಲಿ ಸೆಂಟ್ರಲ್ ಫೋರ್ಸಸ್ ಇದೆ. ಈ ಸರಿ ಬೈ ಎಲೆಕ್ಷನ್ ಇದ್ದಾಗ ನಮಗೆ ಜಾಸ್ತಿ ಸೆಂಟ್ರಲ್ ಫೋರ್ಸಸ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಕ್ಸಾಕ್ಟ್ ನಂಬರ್ ನಾನು ಕೊಡ್ತಾ ಇಲ್ಲ, ಬಿಕಾಸ್ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಇದೆ. ಆಲ್ಮೋಸ್ಟ್ ಎಲ್ಲ ಬೂತ್ಸ್ ಅಲ್ಲಿ ಸೆಂಟ್ರಲ್ ಫೋರ್ಸಸ್ ಇದೆ. ಎಲ್ಲ ಬೂತ್ಸ್ ಅಲ್ಲಿ ನಮ್ಮದು ಸಿವಿಲ್ ಸ್ಟಾಫ್ ಕೂಡ ಇರ್ತಾರೆ. ಅದರ ಜೊತೆಗೆ ಎಕ್ಸ್ಟ್ರಾ ಸ್ಟಾಫ್ 100 ಮೀಟರ್ ಲೈನ್, 100 ಮೀಟರ್ ಲೈನ್, 200 ಮೀಟರ್ ಲೈನ್ ಏನಿರುತ್ತೆ, 100 ಮೀಟರ್ 200 ಮೀಟರ್ ಲೈನ್ ಏನಿರುತ್ತೆ ಅಲ್ಲಿ ಕೂಡ ನಾವು ಎಕ್ಸ್ಟ್ರಾ ಸಿಬ್ಬಂದಿ ಕೊಟ್ಟಿದ್ದೀವಿ. ಎಲ್ಲ ಸೇರಿ ನಾವು 2500 ಇಂದ ಜಾಸ್ತಿ ಸಿಬ್ಬಂದಿ ಇದ್ದೀವಿ. ನಮ್ಮದು ಪ್ರೊಟೆಕ್ಷನ್ ಎಲ್ಲ ರೀತಿ ಇರುತ್ತೆ.